ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ಗಾಗಿ ನ್ಯೂಯಾರ್ಕ್ ಸೇರಿರೋ ಟೀಮ್ ಇಂಡಿಯಾ ತಂಡದಲ್ಲಿ ವಿರಾಟ್ ಕೊಹ್ಲಿ ಸೇರಿಕೊಂಡಿಲ್ಲ ಅನ್ನೋ ಟೆನ್ಷನ್ ಕೊನೆಗೂ ದೂರವಾಗಿದೆ. ವಿರಾಟ್ ಕೊಹ್ಲಿ ಗುರುವಾರ ಸಂಜೆ ಮುಂಬೈ ಏರ್ಪೋರ್ಟ್ ಮೂಲಕ ನ್ಯೂಯಾರ್ಕ್ನತ್ತ ಪ್ರಯಾಣ ಬೆಳೆಸಿದ್ರು. ವಿರಾಟ್ ಕೊಹ್ಲಿ ನ್ಯೂಯಾರ್ಕ್ಗೆ ಪ್ರಯಾಣ ಬೆಳೆಸುವ ಮುನ್ನ ಅನುಷ್ಕಾ ಶರ್ಮಾ ಅವರನ್ನ ನೆನಪಿಸಿಕೊಂಡಿರುವ ವಿಡಿಯೋ ಈಗ ವೈರಲ್ ಆಗ್ತಿದೆ. T20 ವಿಶ್ವಕಪ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗುತ್ತಿರುವಾಗಲೇ ಸ್ಟಾರ್ ಬ್ಯಾಟ್ಸ್ಮನ್ ತಂಡ ಸೇರಿಕೊಂಡಿರೋದು ಟೀಮ್ ಇಂಡಿಯಾಕ್ಕೆ ಆನೆ ಬಲ ಬಂದಂತಾಗಿದೆ. T20 ವಿಶ್ವಕಪ್ ಆರಂಭಕ್ಕೂ ಮೊದಲೇ ಅಭ್ಯಾಸ ಪಂದ್ಯಗಳಲ್ಲಿ ಅಚ್ಚರಿ ಫಲಿತಾಂಶ ಹೊರಬೀಳ್ತಿದೆ. ಇದೀಗ ವೆಸ್ಟ್ ಇಂಡೀಸ್ ತಂಡ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಬಗ್ಗು ಬಡಿದಿದೆ. ಈ ಪಂದ್ಯ ಕ್ರಿಕೆಟ್ ದಿಗ್ಗಜರ ಲೆಕ್ಕಾಚಾರವನ್ನೇ ಮೇಲು ಕೆಳಗು ಮಾಡಿದೆ. ವೆಸ್ಟ್ ಇಂಡೀಸ್ ತಂಡ ಕೇವಲ 4 ವಿಕೆಟ್ಗಳ ನಷ್ಟಕ್ಕೆ 257 ರನ್ಗಳ ಸವಾಲುಗಳನ್ನ ಆಸ್ಟ್ರೇಲಿಯಾ ತಂಡಕ್ಕೆ ಕೊಟ್ರೆ, ಇದಕ್ಕೆ ಉತ್ತರವಾಗಿ ಆಸೀಸ್ ಆಟಗಾರರು ಕೇವಲ 222 ರನ್ ಗಳಿಸಿ ಸೋಲನ್ನೊಪ್ಪಿಕೊಂಡ್ರು. IPL ನಲ್ಲಿ ಅಬ್ಬರಿಸಿದ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ಪೂರನ್ ಅಭ್ಯಾಸ ಪಂದ್ಯದಲ್ಲೂ ಅಬ್ಬರಿಸಿದ್ರು. ವೆಸ್ಟ್ ಇಂಡೀಸ್ ಪರ ಪೂರನ್ 75 ರನ್ ಹೊಡೆದ್ರೆ ಪೋವೆಲ್ 52 ರನ್ ಗಳಿಸಿ ಮಿಂಚಿದ್ದಾರೆ. ಹೈದರಾಬಾದ್ ವಿರುದ್ಧ KKR ಫೈನಲ್ ಪಂದ್ಯದಲ್ಲಿ ಗೆದ್ದ ಕೂಡಲೇ ಮಾತನಾಡಿದ ಅಂಬಾಟಿ ರಾಯುಡು, ಶ್ರೇಯಸ್ ಅಯ್ಯರ್ಗೆ ಅಭಿನಂದನೆಗಳು. ಆರೆಂಜ್ ಕ್ಯಾಪ್ ಗೆಲ್ಲೋದು ವೈಯಕ್ತಿಕ. ಯಾವಾಗಲೂ ವೈಯಕ್ತಿಕ ಪ್ರಶಸ್ತಿಗಳನ್ನ ಗೆದ್ರೆ ಫ್ರಾಂಚೈಸಿಗೆ IPL ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ. IPL ಟ್ರೋಫಿ ತಂಡದ ಸಾಮೂಹಿಕ ಪ್ರಯತ್ನದಿಂದ ಮಾತ್ರ ಸಾಧ್ಯ ಅಂತ ಹೇಳೋ ಮೂಲಕ ವಿರಾಟ್ ಕೊಹ್ಲಿ ಅವರನ್ನ ಪರೋಕ್ಷವಾಗಿ ಹೀಯಾಳಿಸಿದ್ರು. ಆದ್ರೆ ಕೊಹ್ಲಿ ಬಗ್ಗೆ ಟೀಕೆ ಮಾಡಿದ ಅಂಬಾಟಿ ರಾಯುಡು ವಿರುದ್ಧ ಗೌತಮ್ ಗಂಭೀರ್ ಕಿಡಿಕಾರಿದ್ದಾರೆ. ಕೊಹ್ಲಿ ಬಾರಿಸಿರೋ ಶತಕದಷ್ಟು ನೀನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿಲ್ಲ. ನೀನು ಕೊಹ್ಲಿ ಬಗ್ಗೆ ಮಾತನಾಡ್ತೀಯಾ? ಕ್ರಿಕೆಟ್ನಲ್ಲಿ ನೀನು ಬಚ್ಚ ಅಂತ ಗಂಭೀರ್ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಈ ಬಾರಿ T20 ವಿಶ್ವಕಪ್ ಗೆಲ್ಲಲೇಬೇಕು ಎಂಬ ಹಠ ತೊಟ್ಟಿದ್ದಾರೆ. ನಾಯಕನಾದ ಬಳಿಕ 2 ವರ್ಷಗಳಲ್ಲಿ 2 ವಿಶ್ವಕಪ್ ಟೂರ್ನಿಗಳಲ್ಲಿ ತಂಡವನ್ನ ರೋಹಿತ್ ಮುನ್ನಡೆಸಿದ್ದಾರೆ. ಆದ್ರೆ ಟ್ರೋಫಿ ಗೆಲ್ಲೋ ಕನಸು ಕನಸಾಗಿ ಉಳಿದಿದೆ. ಇದೀಗ ಮತ್ತೊಂದು ಬಾರಿ ಮಹತ್ವದ ಟೂರ್ನಿಯಲ್ಲಿ ತಂಡವನ್ನ ಮುನ್ನಡೆಸಲು ರೋಹಿತ್ ಶರ್ಮಾ ರೆಡಿಯಾಗಿದ್ದಾರೆ. ಕಪ್ ಗೆಲ್ಲೋ ಕನಸಿನೊಂದಿಗೆ ನ್ಯೂಯಾರ್ಕ್ಗೆ ಕಾಲಿಟ್ಟಿರೋ ರೋಹಿತ್ ಶರ್ಮಾ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೆ ಏರಿಸಲು ಶತ ಪ್ರಯತ್ನದಲ್ಲಿದ್ದಾರೆ. ಅಂತಾರಾಷ್ಟ್ರೀಯ T20ಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ. ಇದುವರೆಗೆ ಅವರು 117 ಪಂದ್ಯಗಳಲ್ಲಿ 4037 ರನ್ ಗಳಿಸಿದ್ದಾರೆ. ಪ್ರಸ್ತುತ ಅವರು ಅಗ್ರಸ್ಥಾನದಲ್ಲಿದ್ದಾರೆ. ಆದ್ರೆ ಕೊಹ್ಲಿ ದಾಖಲೆ ಮೇಲೆ ಪಾಕ್ ನಾಯಕನ ಕಣ್ಣು ಬಿದ್ದಿದೆ. ಪಾಕಿಸ್ತಾನದ ನಾಯಕ ಬಾಬರ್ ಅಜಂ ಪ್ರಸ್ತುತ 119 ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ 4023 ರನ್ ಗಳಿಸಿದ್ದಾರೆ. ಸದ್ಯ ಕೊಹ್ಲಿಗಿಂತ ಕೇವಲ 17 ರನ್ ಹಿಂದಿದ್ದಾರೆ. ಹೀಗಾಗಿ ಬಾಬರ್ ಅಜಂ ಇನ್ನೇನು 50 ರನ್ ಸಿಡಿಸಿದ್ರೆ ಈ ದಾಖಲೆ ಕೊಹ್ಲಿ ಕೈ ತಪ್ಪಲಿದೆ. ಇದೇ T20 ವಿಶ್ವಕಪ್ನಲ್ಲಿ ಬಾಬರ್ ಅಜಂ ಕೊಹ್ಲಿ ದಾಖಲೆಯನ್ನ ಮುರಿಯುವ ಎಲ್ಲಾ ಸಾಧ್ಯತೆ ಇದೆ. T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಒಂದು ಟೀಮ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹೆದರಿಕೆ ಇದೆಯಂತೆ. ಆ ತಂಡ ಮತ್ಯಾವುದೂ ಅಲ್ಲ, ನಮ್ಮ ಟೀಮ್ ಇಂಡಿಯಾ. ಆಸೀಸ್ ಆಟಗಾರರು ಭಾರತ ತಂಡದ ಎದುರು ಆಡಲು ಟೆನ್ಷನ್ ಆಗಿದ್ದಾರೆ ಅಂತ ಆಸೀಸ್ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ವರ್ಷ ನಡೆದಿದ್ದ ಏಕದಿನ ವಿಶ್ವಕಪ್ ಫೈನಲ್ ಹಾಗೂ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಕಾದಾಟ ನಡೆಸಿದ್ವು. ಆದ್ರೆ ಈ 2 ಫೈನಲ್ ಪಂದ್ಯಗಳಲ್ಲಿ ಭಾರತ ತಂಡವನ್ನ ಆಸ್ಟ್ರೇಲಿಯಾ ಸೋಲಿಸಿ ಚಾಂಪಿಯನ್ ಆಗಿತ್ತು. ಈ ಬಾರಿ ಭಾರತ ತಂಡ ಸೇಡು ತೀರಿಸಿಕೊಳ್ಳಲಿದೆ ಎಂಬ ಭೀತಿ ಆಸ್ಟ್ರೇಲಿಯಾ ತಂಡಕ್ಕಿದೆ ಅಂತ ಮೈಕಲ್ ಕ್ಲಾರ್ಕ್ ಹೇಳಿದ್ದಾರೆ. ಸ್ಟಾರ್ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಅಂಬಾಟಿ ರಾಯುಡು ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಪರ ಬ್ಯಾಟ್ ಬೀಸಿದ್ದಾರೆ. 37 ವರ್ಷದ ಅನುಭವಿ ಆರಂಭಿಕ ಬ್ಯಾಟರ್ ರೋಹಿತ್ ಶರ್ಮಾ ಈವರೆಗೆ T20 ವಿಶ್ವಕಪ್ ಟೂರ್ನಿಯಲ್ಲಿ ಒಮ್ಮೆಯೂ ಗರಿಷ್ಠ ರನ್ ಸ್ಕೋರ್ ಆಗಿ ಹೊರಹೊಮ್ಮಿಲ್ಲ. T20 ವಿಶ್ವಕಪ್ ಮಾತ್ರವಲ್ಲ, IPL ಅಲ್ಲೂ ಕೂಡ ಹಿಟ್ಮೆನ್ ಈ ಸಾಧನೆ ಮಾಡಿಲ್ಲ. ಆದ್ರೂ ಬಲಗೈ ಬ್ಯಾಟರ್ ಈ ಬಾರಿ ಅಬ್ಬರಿಸಿ ವಿಶೇಷ ಸಾಧನೆ ಮೆರೆಯಲಿದ್ದಾರೆ ಅಂತ ಅಂಬಾಟಿ ರಾಯುಡು ಭವಿಷ್ಯ ನುಡಿದಿದ್ದಾರೆ. KKR ಮೆಂಟರ್ ಗೌತಮ್ ಗಂಭೀರ್ ಭಾರತ ತಂಡದ ಮುಂದಿನ ಮುಖ್ಯ ಕೋಚ್ ಎಂಬ ವಿಚಾರ ಕೇಳಿ ಬರ್ತಿದೆ. ಜೊತೆಗೆ BCCI ಕೂಡ ಗೌತಮ್ ಗಂಭೀರ್ ಅವರನ್ನೇ ಫೈನಲ್ ಮಾಡಿದೆ ಅಂತಾನೂ ಹೇಳಲಾಗ್ತಿದೆ. ಅಲ್ಲದೆ ಗೌತಮ್ ಗಂಭೀರ್ ಅವರ ಎಲ್ಲಾ ಷರತ್ತುಗಳನ್ನ BCCI ಒಪ್ಪಿಕೊಂಡಿದ್ದು ಅವರು ಟೀಮ್ ಇಂಡಿಯಾದ ಮುಂದಿನ ಮುಖ್ಯ ಕೋಚ್ ಆಗಬಹುದು ಎಂಬ ಸುದ್ದಿ ಕೂಡ ಪಕ್ಕ ಎನ್ನಲಾಗ್ತಿದೆ. ಗೌತಮ್ ಗಂಭೀರ್ ಅವರನ್ನ BCCI ಕಾರ್ಯದರ್ಶಿ ಜೈಶಾ ಭೇಟಿಯಾಗಿ ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಟೀಮ್ ಇಂಡಿಯಾ ಮುಖ್ಯ ಕೋಚ್ ಹುದ್ದೆಯ ಬಗ್ಗೆ ಮಾಜಿ BCCI ಅಧ್ಯಕ್ಷ ಸೌರವ್ ಗಂಗೂಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಇದು ಗೌತಮ್ ಗಂಭೀರ್ ಭಾರತ ತಂಡದ ಮುಖ್ಯ ಕೋಚ್ ಆಗೋದು ಗಂಗೂಲಿಗೆ ಇಷ್ಟವಿಲ್ಲ ಎಂಬುದನ್ನ ಸೂಚಿಸುತ್ತಿದೆ ಅಂತ ಹೇಳಲಾಗ್ತಿದೆ. ಸೌರವ್ ಗಂಗೂಲಿ ಬರೆದುಕೊಂಡಿರುವ ಪೋಸ್ಟ್ ಒಂದರಲ್ಲಿ ಆಟಗಾರನ ಜೀವನದಲ್ಲಿ ಕೋಚ್ನ ಪ್ರಾಮುಖ್ಯತೆ ಬಹಳ ಮುಖ್ಯ. ತರಬೇತುದಾರನ ಮಾರ್ಗದರ್ಶನ ಮತ್ತು ನಿರಂತರ ತರಬೇತಿಯು ಯಾವುದೇ ಆಟಗಾರನ ವೃತ್ತಿ ಜೀವನವನ್ನು ರೂಪಿಸುತ್ತದೆ. ಮುಖ್ಯ ಕೋಚ್ ಮೈದಾನದಿಂದ ದೂರ ಉಳಿದಿದ್ರು ಅವರ ಕೊಡುಗೆ ಮೈದಾನದೊಳಗೆ ಬಹಳ ಮುಖ್ಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ತಂಡಕ್ಕೆ ಮುಖ್ಯ ಕೋಚ್ನನ್ನ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಬೇಕು ಅಂತ ಗಂಗೂಲಿ ಬರೆದುಕೊಂಡಿದ್ದಾರೆ.
ಟಿ20 ವಿಶ್ವಕಪ್ಗೂ ಮುನ್ನ ಐಸಿಸಿ ಟಿ20 ರ್ಯಾಂಕಿಂಗ್ನಲ್ಲಿ ಭಾರತ ನಂಬರ್ 1 ಕಾಯ್ದುಕೊಂಡಿದೆ. ನೂತನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಚೊಚ್ಚಲ ಆವೃತ್ತಿಯ ಟಿ20 ವಿಶ್ವಕಪ್ ಚಾಂಪಿಯನ್ ಭಾರತ 264 ಅಂಕಗಳನ್ನು ಹೊಂದಿದೆ. ಆಸ್ಟ್ರೇಲಿಯಾ 2ನೇ ಸ್ಥಾನದಲ್ಲಿ ಮುಂದುವರೆದಿದ್ದು, ಹಾಲಿ ಚಾಂಪಿಯನ್ ಇಂಗ್ಲೆಂಡ್ 3ನೇ ಸ್ಥಾನದಲ್ಲಿದೆ. 2ನೇ ಬಾರಿ ಚಾಂಪಿಯನ್ ವೆಸ್ಟ್ ಇಂಡೀಸ್ 4ನೇ ಸ್ಥಾನಕ್ಕೇರಿದ್ದು, ನ್ಯೂಜಿಲೆಂಡ್, ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ ತಂಡಗಳು ನಂತರದ ಸ್ಥಾನಗಳಲ್ಲಿವೆ. ಇನ್ನು ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ. ಇವಿಷ್ಟು ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.